ಒಂದು ಕ್ಯಾಮ್ರಾ ಹಾಕ್ತಿರೋ ಏನು ಮಾಡ್ತಾರೆ ನೋಡಿ, ಕ್ಯಾಮ್ರಾ ಹಾಕ್ಸಿ ನೋಡಿ, ಇಲ್ಲಿದೆ ಕ್ಯಾಮ್ರಾ. ಬಟ್ ಅಲ್ಲಿ ಒಳಗಡೆನೂ ಗ್ರೌಂಡಲ್ಲಿ ಯಾರು ಹೋಗ್ತಾರೆ, ರೂಮ್ ಒಳಗೆ ಹೋಗ್ತಾರೆ. ಅಲ್ಲಿ ಗ್ರೀನ್ ರೂಮ್ ಅಂತ ಇದೆ, ಗ್ರೀನ್ ರೂಮ್ ಅಲ್ಲ, ಅದು ಡಾರ್ಕ್ ರೂಮ್ ಆಗಿ ಅಲ್ಲಿ ಏನು ಬೇಕಾದ್ರೂ ಮಾಡ್ಬೋದು, ಡಾರ್ಕ್ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇದ್ದರೆ ನೋಡಿ, ಸಣ್ಣ ತುಂಬ ಸಿಂಪಲ್ ಆಗಿರ್ತೀನಿ, ಯಾರು ಈ ಅಭ್ಯಾಸಗಳನ್ನು ಕಲಿತಾನೆ ಇಲ್ಲಿರೋರು ಎಲ್ಲರೂ ಒಂದು ರೀತಿಯಲ್ಲಿ ಆರ್ಥಿಕವಾಗಿ ತುಂಬ ಕೆಳಮಟ್ಟದಲ್ಲಿರುವಂಥವ್ರು, ದಿನಗೂಲಿ ಮಾಡುವಂಥವ್ರು. ಅವರು ಅವತ್ತಿನ ದಿನಗೂಲಿಯ ಇದರಲ್ಲಿ ಅದನ್ನು ಮಾಡುವಾಗ ಅವರಿಗೆ ಸಾಕಾಗೋದಿಲ್ಲ. ಅನಾವಶ್ಯಕವಾಗಿ ಏನಾಗುತ್ತೆ, ಅವ್ರ ಮನೆಯಲ್ಲಿ ಒಂದಷ್ಟು ಕಳ್ತನದ್ದು, ಇನ್ನೊಂದು ತುಂಬ ಕೆಟ್ಟ ಮಾಡ್ತಾರೆ. ಆಮೇಲೆ ಈಗಿನ ಒಬ್ಬರೇ ಇಬ್ಬರು ಮಕ್ಕಳಿರ್ತಾರೆ, ಅವರೆಲ್ಲ ಕುಟುಂಬಕ್ಕೂ ಹೊರೆ ಆಗ್ತಾರೆ, ಸಮಾಜಕ್ಕೂ ಹೊರೆ ಆಗ್ತಾರೆ, ಕ್ರಿಮಿನಲ್ಗಳನ್ನು ಉತ್ಪಾದನೆ ಮಾಡುವಂಥ ಚಟುವಟಿಕೆಗಳಾಗುತ್ತೆ ಪರಿಣಾಮವಾಗಿ. ಹಾಗೆ ಜೊತೆಯಲ್ಲಿ ಈಗೇನು ಕುಟುಂಬದವರು ಅಪ್ಪ ಅಮ್ಮಗಳು ಒಬ್ಬರೇ ಮಕ್ಕಳಿರ್ತಾರೆ, ನಾವು ಮುಂದಿನ ಜೀವನ ನೀಡ್ತಾರೆ ಅಂತ ಹೇಳ್ತಾರೆ. ಅದೆಲ್ಲದಕ್ಕೂ ಅಂತಿಮವಾಗಿ ನಿಮ್ಮ ಕರ್ತವ್ಯ ಲೋಪ ಇಲ್ಲಿ ಕಾಣ್ತಂಥದ್ದು. ಈಗ ಅವ್ರಿಗೆ ಕರ್ಕೊಂಡೋಗಿ ಅವ್ರಿಗೇನು ಡ್ರಗ್ಸ್ ಇದ್ದರೆ ಅದನ್ನು ಲ್ಯಾಬಿಗೆ ಕಳಿಸಿ, ಅವ್ರನ್ನ ಟೆಸ್ಟ್ ಮಾಡಿಸಿ, ಎಲ್ಲಿಂದ ಸಪ್ಲೈ ಆಗ್ತದೆ ಏನಾಗಿ ಮಾಡಿ. ದಯವಿಟ್ಟು ನೀವು ಕೂಡ ಪ್ರಾಮಾಣಿಕ ಕರ್ತವ್ಯ ಮಾಡಿದ್ರೆ ಸಾರ್ವಜನಿಕರು ಯಾರು ಬರೋದಿಲ್ಲ. ಸಂತೋಷ್ ಅವರೇ, ಆಗಲ್ಲ ಅಂತ ಹೇಳಿದಾರೆ, ಇದನ್ನು ಡ್ರೈವ್ ಮಾಡ್ತಾ ಇರ್ತೀವಿ, ಆಗಲ್ಲ ಅಂತ ಹೇಳಿದ್ದಾರೆ. ಸಾರ್ವಜನಿಕರು ಏನಂದ್ರು ಕರ್ಕೊಂಡು ಹೋಗ್ತಾರೆ ಸರ್, ಮಾತೇ ಇಲ್ಲ, ಮಾಡ್ತಾ ಇರ್ತೀವಿ ನಾವು. ನಿಮಗೆ ನಾವು ಹೇಗೆ ಪ್ರೋಸೆಸ್ ಅಂತ ಹೇಳೋ ಅಗತ್ಯ ಇಲ್ಲ, ಡ್ರೈವ್ ಮಾಡ್ತಾ ಇರ್ತೀವಿ. ಆ ಒಬ್ಬರಿಬ್ಬರನ್ನ ಹೇಳಿದ್ರೆ ಎಲ್ಲಿ ಸಿಗ್ತಾ ಇದೆಯಪ್ಪ ನಿಮಗೆ ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ಪ್ರತಿ ತಿಂಗಳು ಲಾಸ್ಟ್ ಎಂಡಿಂಗ್ ಮಾಡ್ತಾ ಇದ್ದೀವಿ, ಎಲ್ಲ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಜೊತೆ ಕೈ ಜೋಡಿಸಿ, ಯಾಕಂದರೆ ಮಂತ್ ಎಂಡಿಗೆ ಬನ್ನಿ, ಮಂತ್ ಎಂಡಿಗೆ 30ನೇ ತಾರೀಕು ಬನ್ನಿ, ನಾವು ಎಲ್ಲ ಸ್ಕೂಲ್ಗಳಿಗೆ ವಿಸಿಟ್ ಮಾಡಿ ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ. ಈಗ ನನಗೆ ಗೊತ್ತಾಯ್ತು, ಡ್ರಗ್ ಅವೇರ್ನೆಸ್ ಮಾಡ್ತೀರಾ, ಬೇರೆ ಬೇರೆ ಚಟುವಟಿಕೆಗಳಿಗೂ ಇದು ಮಾಡ್ತೀರಾ, ಸಾರ್ವಜನಿಕವಾಗಿ ಅದೇನು ಲೋಕಲ್ ಕಮಿಟಿ ಎಲ್ಲವೂ ಆಗ್ತಾ ಇದ್ರು, ಇದು ಆಗ್ತಾ ಇದೆ ಅಂದ್ರೆ ಅದೆಲ್ಲ ಪರಿಣಾಮ ಇಲ್ಲ ಅನ್ನೋದು ಅರ್ಥ, ಆ ರಿಸಲ್ಟ್ ಇಲ್ಲ ಅನ್ನೋದು. ಅಂದರೆ ಎಲ್ಲವೂ ಈಗೆಲ್ಲವೂ ನೀವು ಮಾಡ್ತಿದ್ದೀರಾ, ಯಾಕೆ ಮಾಡ್ತಾ ಇದ್ದೀರಾ, ನಿಮ್ಮ ಯೋಜನೆಯಲ್ಲಿ ಅದೊಂದು ಭಾಗ. ಓದೇ ಬಂದೇ ಆಗ್ತಿದ್ದಾರೆ ಇಲ್ಲ, ಒಂದು ನಿಮಿಷ. ಈಗ ನೀವು ಹೇಳಿದ್ದೀವಿ ಸ್ಕೂಲು, ಈಗ ಆ ಸ್ಕೂಲ್ನವರು ನಮ್ಮ KRS ಪಕ್ಷಕ್ಕೆ ಕೊಟ್ಟಿದ್ದಾರೆ, ನಮ್ಮ ಇದರಲ್ಲಿ ಸುತ್ತಮುತ್ತ ಇದರಲ್ಲಿ ಇದು ಮಾಡಿಕೊಂಡು ಸ್ಕೂಲ್ ಒಳಗಡೆ ಡ್ರೆಸ್ ಕೊಡ್ತಾ ಇದ್ದಾರೆ ಬಂದು ಅಂತ ಹೇಳ್ತಾರೆ. ಯಾಕೆ ಕೊಡ್ತಾರೆ? ನೀವು ನಿಮಗೆ ಕೊಟ್ಟು ಮಾಡಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ತಕ್ಕ ಬಂದಿರೋದಲ್ವಾ? ನೀವು ಈ ಶಾಲೆಗೆ ಬಂದಿದ್ದೀರಾ ಸರ್? ನೀವು ಅವ್ರು ಕಂಪ್ಲೇಂಟ್ ಹೇಳಿಲ್ವಾ? ಇಲ್ಲ, ನಮಗೆ ಲೆಟರ್ ಕೊಟ್ಟಿದ್ದಾರೆ ಅವರು ಸರ್, ಕಂಪ್ಲೇಂಟ್ ಅಲ್ಲ ಕೊಟ್ಟಿದ್ದಾರೆ ಸರ್. ನಿಮಗೆ ಕೊಟ್ಟ ಮೇಲೆ ನಮಗೆ ಬಂದಿರ್ತಾರೆ ಅವರು. ಅಲ್ಲ, ಈಗ ಒಂದು ಜೊತೆಗೆ ಸೇರ್ಬೇಕು, ಇಂಥಲ್ಲಿ ಇದ್ದಾರೆ ಸರ್ ಅಂತೇಳಿ ನಮಗೆ ಹೇಳಿದಾಗ ನಾವು ಬರೋದ್ರಾಗ ಅವರೇ ಓಡಿಸಿರ್ತಾರೆ. ಈಗ ಒಂದು ನಿಮಿಷ ಸಂತೋಷ್ ಅವರೇ, ಒಂದು ನಿಮಿಷ ಪ್ಲೀಸ್. ಈಗ ಜನ ಬಂದು ಹೇಳ್ಬೇಕು ಅಂತಾರೆ, ಎಲ್ಲರಿಗೂ ಜನರಿಗೆ ಆ ಜವಾಬ್ದಾರಿಗಳು ಇರಲ್ಲ. ಇತ್ತು ಅಂದ್ರೂ ಕೂಡ ಅವ್ರಿಗೆ ಅವ್ರದ್ದೇ ಆದ ಕೆಲಸ ಇರುತ್ತೆ, ಜೊತೆನಲ್ಲಿ ಭಯನೇ ಇರುತ್ತೆ. ಎಲ್ಲರೂ ಇರ್ಬೇಕು, ನಾನೇ ಕಾಪು ಹೋಗ್ಬೇಕು, ನನಗೆ ಏನಾದ್ರು ಕೇಳಿಸ್ಕೊಳ್ಳಿ. ಇದು ಸಮಾಜದ ಪೊಲೀಸ್ ಬಂದಿದೆ, ಈಗ ಪೊಲೀಸ್ ಹೇಳಿದ್ದಾರೆ, ಅದೇ ಜನನೂ ಬರ್ಬೇಕಲ್ವಾ? ಯಾಕೆ ಇರುತ್ತೆ, ಯಾಕೆ ಹೇಳ್ತಿದ್ರೆ ಅವರೆಲ್ಲ ಒಂದು ಮಾಮೂಲಿ ವ್ಯವಸ್ಥೆ ಇದ್ದಾರೆ. ಹಾಗಾಗಿ ನಮ್ಮ ನ್ಯಾಯ ಸಿಗಲ್ಲ. ಗೌರ್ಮೆಂಟ್ ಇದು ನಿಮಗೆ ಬರಬೇಕಿತ್ತು, ಅಲ್ಲಿ ಬಂದಿದೆ, ನಿಮಗೆ ಬಂದಿರುತ್ತೆ ಆಯಿತಾ. ಅಲ್ಲೂ ಕೆಲಸ ಆಗಿಲ್ಲ ಅಂತ ಹೇಳಿದ್ರು ನಮಗೆ ಕೊಟ್ಟಿದ್ದಾರೆ, ನೀವಾಗ ಮಾಡ್ಕೊಡ್ತೀವಿ. ಒಟ್ಟಿಗೆ ಅವರು ಒಳ್ಳೆ ಉದ್ದೇಶದಿಂದ ಕೊಟ್ಟಿದ್ದಾರೆ. ನಾವು ಕೂಡ ಬಂದು ಅವೇರ್ನೆಸ್ ಮಾಡಿದ್ದೀವಿ, ಎಲ್ಲನೂ ಫೋಟೋ ಸಮೇತ ಅವ್ರು ಕೊಟ್ಟು ಅವರೇ ಕೊಟ್ಟಿರೋದಿಲ್ಲ. ಸೊ ನಾವು ಈಗ ನಿಮಗೆ ಇದನ್ನು ಕೊಡ್ತೀವಿ ಅಲ್ಲ, ನಾವೇ ನಮ್ಮ ಲೆಟರಲ್ಲಿ ಹಾಕ್ಬಿಟ್ಟು ನಮ್ಮದು ಒಂದು ಪವರ್ ನಿಮ್ಗೆ ಕೊಡ್ತೀವಿ. ನಿಮಗೆ ಸಹಕಾರ ನಾವು ಕೊಡ್ತೀವಿ ಸರ್, ನಮ್ಮ ಟೀಮ್ ಇದೆ ಇಲ್ಲಿ, ಆಯ್ತಾ. ದಯವಿಟ್ಟು ಇನ್ಮೇಲೆ ಇಲ್ಲಿ ಈ ಥರದ್ದೆಲ್ಲ ಸಮಸ್ಯೆ ಆಗ್ತಿದ್ರೆ ನಾವು ಮಾಡ್ತೀವಿ. ನಾವು ಏನಿದೆ ಎಲ್ಲರೂ ಅವ್ರ ಕರ್ತವ್ಯ ಮಾಡಿಬಿಟ್ರೆ ಯಾರು ಸರಿ ಮಾಡಬೇಕಾಗಿಲ್ಲ ಅದನ್ನ. ಯಾಕಂದ್ರೆ ಈಗ ನೀವು ಇದೇ ಕೆಲಸ ಮಾಡೋದಕ್ಕೆ ನೀವು ಸಂಬಳ ತೊಗೊಳ್ತಾ ಇರೋದು, ಇದು ಮಾಡ್ತಾ ಇರೋದು. ಇಲ್ಲಿರೋರು ಯಾರು ದೂರ ಕೊಡಬೇಕು, ಇನ್ನೊಂದು ಮಾಡ್ಬೇಕು ಅಂದಾಗ ಅವ್ರಿಗೆ ಯಾರು ಸಂಬಳ ಬರಲ್ಲ, ಭಯ ಇರುತ್ತೆ, ಬೇರೆ ಬೇರೆ ಪ್ರೆಷರ್ ಶಕ್ತಿಗಳ ಭಯ ಇರುತ್ತೆ ಮೇಲ್ಗಡೆಯಿಂದ. ಗೊತ್ತಾಯ್ತಲ್ವಾ? ಬೇರೆ ಬೇರೆ ಆಯಾಮ ಇದೆ, ಪ್ರೆಷರ್ ಇದ್ರೆ ನಮಗೆ ಹೇಳಿ, ಆ ಪ್ರೆಷರ್ನ ಕಮ್ಮಿ ಮಾಡೋ ಕೆಲಸ ನಾವು ಮಾಡ್ತೀವಿ. ಅವ್ರ ಮನೆ ಹತ್ರ ಹೋಗ್ತೀವಿ, ಯಾರು ಪ್ರೆಷರ್ ಆಗ್ತಿದಾರೋ ಅವ್ರ ಮನೆ ಹತ್ರ ಹೋಗ್ತೀವಿ, ಸನ್ಮಾನ ಮಾಡ್ತೀವಿ ಅವ್ರಿಗೆ. ನೀವು ಪ್ರೆಷರ್ ಹಾಕಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅಂತ ಹೇಳ್ಬಿಟ್ಟು ಪೇಟ ಹಾಕ್ಬಿಟ್ಟು ಅವ್ರಿಗೆ ಸನ್ಮಾನ ಮಾಡ್ತೀವಿ. ನಾವು ನೋಡ್ತಿದ್ದೀರಲ್ವಾ ಕೆಲಸಗಳು. ಸೊ ದಯವಿಟ್ಟು ಯಾರಾದ್ರೂ ನಿಮಗೆ ಪ್ರೆಷರ್ ಆಗ್ತಾವ್ರು ಅಂದ್ರೆ ನಮಗೆ ಅಫಿಷಿಯಲ್ ಆಗಿ ಬೇಡ, ಅನ್ಅಫಿಷಿಯಲ್ ಆಗಿ ತಿಳಿಸಿ. ಏನಾದರೂ ಪ್ರೆಷರ್ ಮಾಡಿದ್ರೆ ಇನ್ಫಾರ್ಮ್ ಮಾಡಿ. ಎಲ್ಲ ಇಂಟೆಲಿಜೆನ್ಸ್ ಇದೆ, ಎಲ್ಲ ಇದೆ, ಪೊಲೀಸ್ ಇಲಾಖೆ ಎಲ್ಲ, ಅವೆಲ್ಲವನ್ನು ಸದ್ಬಳಕೆ ಆಗ್ತಾ ಇಲ್ಲ. ಇನ್ಮೇಲೆ ಅದು ಮಾಡ್ಕೊಳ್ಳಿ.